ಪರಮ ನಿರಂಜನ ತ್ರಿವಿಧ ದಾಸೋಹಿ. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ಆಲ್ ಆಫ್ ಯು ಸಿಟ್ ಡೌನ್. ಥ್ಯಾಂಕ್ ಯು ವಿದ್ಯಾರ್ಥಿಗಳೇ. ತಾವೆಲ್ಲರೂ ಬಹಳ ನಗ್ನಾಗ್ತಾ ನೋಡ್ತಿದ್ದೆ, ಖುಷಿ ಆಗ್ತಿದೆ. ಹೊಸ ತರಗತಿ ಬಂದಿದ್ದೀರಿ, ಹೊಸ ಹುಮ್ಮಸ್ಸಿಂದ, ಹೊಸ ಕನಸಿನೊಂದಿಗೆ ಕಾಲೇಜ್ ಹಂತದಲ್ಲಿ ಪ್ರೌಢಶಾಲೆಯನ್ನು ಮುಗಿಸಿ ಬಂದಿರಿ ವಿದ್ಯಾರ್ಥಿಗಳೇ. ತಮ್ಮೆಲ್ಲರಿಗೂ ನಮ್ಮ ಕಾಲೇಜಿನ ಪರವಾಗಿ ಆತ್ಮೀಯವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಇಂದಿನ ನನ್ನ ವಿಷಯ ರಾಜ್ಯಶಾಸ್ತ್ರವಾಗಿತ್ತು. ರಾಜ್ಯಶಾಸ್ತ್ರದ ವಿಷಯ ತರಗತಿಯೂ ಕೂಡ ಮತ್ತೊಮ್ಮೆ ಸ್ವಾಗತಿಸ್ತೇನೆ ವಿದ್ಯಾರ್ಥಿಗಳೇ. ತಾವೆಲ್ಲರೂ ಈಗಾಗಲೇ LKG ಇಂದ ಹಿಡಿದು 10ನೇ ತರಗತಿಯವರೆಗೆ ಹಲವಾರು ವಿಷಯಗಳನ್ನು ಅಧ್ಯಯನ ಮಾಡಿ ಅರ್ಥ ಮಾಡ್ಕೊಂಡಿದ್ದೀರಿ ವಿದ್ಯಾರ್ಥಿಗಳೇ. ಅದೇ ರೀತಿ ಇಂದಿನ 10ನೇ ತರಗತಿಯಲ್ಲೂ ಕೂಡ ಹಲವಾರು ವಿಷಯಗಳನ್ನ ಅಧ್ಯಯನ ಮಾಡಿ ಅದರಲ್ಲಿ ತೇರ್ಗಡೆ ಹೊಂದಿ ಬಂದಿದ್ದೀರಿ ವಿದ್ಯಾರ್ಥಿ. ಯಾವ ವಿಷಯವೆಲ್ಲ ಅಧ್ಯಯನ ಮಾಡಿದ್ರಿ ವಿದ್ಯಾರ್ಥಿಗಳ? ಎಸ್ ಹೇಳಿ. ಕನ್ನಡ, ಅದೇ ರೀತಿ ಇಂಗ್ಲಿಷ್, ಇನ್ನೊಂದು ಹಿಂದಿ, ಹಾಗೆ ಮತ್ತೆ ಗಣಿತ, ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ. ವಿದ್ಯಾರ್ಥಿಗಳೇ, ಪ್ರೌಢಶಾಲಾ ಹಂತದಲ್ಲಿ SSLC ವರೆಗೆ ಏನಿತ್ತು, ಎಲ್ಲಾ ವಿಷಯಗಳನ್ನು ಒಟ್ಟಿಗೆ ಸಾಮಾನ್ಯವಾಗಿ ಎಲ್ಲರೂ ಅಧ್ಯಯನ ಮಾಡ್ತಿದ್ರಿ ವಿದ್ಯಾರ್ಥಿಗಳೇ. ಆದ್ರೆ ನೀವು ಇಲ್ಲಿ ಕಾಲೇಜಿಗೆ ಎಲ್ಲರೂ ಪ್ರಯತ್ನದ ಜೊತೆ ಬಂದಿದ್ದೀರಿ. ಕೆಲವರು ಎಲ್ಲಿ ಸೇರಿದಾರಪ್ಪ? ವಿಜ್ಞಾನಕ್ಕೆ ಸೇರಿದ್ದಾರೆ. ನಿಮ್ಮ ಸ್ನೇಹಿತರು ಎಲ್ಲಿ ಸೇರಿದ್ದಾರೆ? ಕಾಮರ್ಸ್. ನೀವುಗಳು ಕಲಾ ವಿಭಾಗಕ್ಕೆ ಬಂದಿರಿ ವಿದ್ಯಾರ್ಥಿಗಳಿಗೆ. ಏನಪ್ಪಾ ಅಂತಂದ್ರೆ, ಒಟ್ಟಾರೆ ಕೆಲವರು ವಿಜ್ಞಾನದಲ್ಲಿ ಆಸಕ್ತಿ ಇಟ್ಕೊಂಡು ವಿಜ್ಞಾನ ವಿಭಾಗಕ್ಕೆ ಹೋಗಿದ್ದಾರೆ. ಕೆಲವರು ವಾಣಿಜ್ಯ ಅಥವಾ ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ನಮ್ಮ ಗುರಿ ಇಟ್ಕೊಂಡು ಕಾಮರ್ಸ್ ಅನ್ನ ತಗೊಂಡು ಅಧ್ಯಯನ ಮಾಡಿ ಬಂದಿದ್ದೀರಿ. ಅದೇ ರೀತಿ ಕಾಮನ್ ಆಗಿ ಕಲಾ ವಿಭಾಗದಲ್ಲೂ ಕೂಡ ಆಸಕ್ತಿಯಿಂದ ಒಂದು ಸೇವೆಯನ್ನು ಸಲ್ಲಿಸಬೇಕು, ದೇಶದಲ್ಲಿ ಉನ್ನತ ಹುದ್ದೆಯನ್ನು ಅಲಂಕರಿಸಬೇಕು. ಅದೇ ರೀತಿ ಇಲ್ಲೂ ಕೂಡ ಹಲವಾರು ಅವಕಾಶಗಳಿದೆ ಅನ್ನೋ ಒಂದು ಆಸೆಯನ್ನು ಇಟ್ಕೊಂಡು ಕಲಾ ವಿಭಾಗಕ್ಕೆ ಬಂದಿರಿ ವಿದ್ಯಾರ್ಥಿಗಳು. ಹಾಗಾದ್ರೆ ತಾವುಗಳು ಸೋಷಿಯಲ್ ಸೈನ್ಸ್ ಅಂತ ಓದಿದಿರಿ ವಿದ್ಯಾರ್ಥಿಗಳು SSLC, ಹೌದಾ? ಏನ್ ಓದಿದಿರಿ? ಸೋಷಿಯಲ್ ಸೈನ್ಸ್ ಅಂತ ಓದಿದಿರಿ. ಅದೇ ರೀತಿ ವಿದ್ಯಾರ್ಥಿಗಳು ಇನ್ನೊಂದು ಹೇಳ್ತೀನಿ. ಸೊ ನೀವೆಲ್ಲರೂ ನಿಮ್ಮ ಸ್ನೇಹಿತರು ಕಾಮನ್ ಸಮಾಜದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಅಯ್ಯೋ ಸೈನ್ಸಿಗೆ ಸೇರಿರೋರು ಬಹಳ ಬ್ರಿಲಿಯಂಟ್ ಇರ್ತಾರೆ, ಅಥವಾ ಕಾಮರ್ಸಿಗೆ ಸೇರಿರೋರು ಬಹಳ ಬ್ರಿಲಿಯಂಟ್ ಇರ್ತಾರೆ, ಅಥವಾ ಕಲಾ ವಿಭಾಗಕ್ಕೆ ಒಂದು ಕೀಳಿರಿಮೆ ಅಂತ ಭಾವನೆ ಬೇಡ ವಿದ್ಯಾರ್ಥಿ. ಯಾಕೆಂತಂದ್ರೆ ನಾನು ಮೊದಲೇ ಹೇಳಿದೆ, ಕಲಾ ವಿಭಾಗದಲ್ಲೂ ಬಹಳಷ್ಟು ಅವಕಾಶ ಇದೆ ವಿದ್ಯಾರ್ಥಿಗಳು. ನಿಮಗೆ ಮನಸ್ಸಿರ್ಬೇಕಷ್ಟೇ. ನಾನು ಮೊದಲೇ ಹೇಳಿದೆ, ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ ಅಂತ ಹೇಳ್ತಾರೆ ವಿದ್ಯಾರ್ಥಿ. ಅಂದ್ರೆ ಮನಸ್ಸಿದ್ದರೆ ಮಾರ್ಗ ಅಂತ ಹೇಳ್ತಾರೆ. ಹಾಗಾಗಿ ತಾವುಗಳು ಯಾವುದೇ ಒಂದು ವಿಷಯವನ್ನ ಕಲಾ ವಿಭಾಗದಲ್ಲೂ ಕೂಡ ಆಸಕ್ತಿಯಿಂದ ಓದಿದ್ದೇ ಆದ್ರೆ ತಾವು ಕೂಡ ತಮ್ಮ ಉಜ್ವಲವಾದ ಭವಿಷ್ಯವನ್ನ ಕಾಣಬಹುದು ವಿದ್ಯಾರ್ಥಿಗಳು. ಮೊದಲದಾಗಿ ನಾವು ನೋಡಿ, ನೀವು SSLC ಕನ್ನಡ ಓದಿದ್ರಿ, ಇಂಗ್ಲಿಷ್ ಓದಿದ್ರಿ, ಹಿಂದಿ ಓದಿದ್ರಿ, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಈ ವಿಷಯಗಳನ್ನ ಓದಿದ್ರಿ ವಿದ್ಯಾರ್ಥಿ. ಹಾಗಾದ್ರೆ ನಾನು ಈ ಸೋಷಿಯಲ್ ಸೈನ್ಸ್ ಬಗ್ಗೆ ಕೇಳ್ತೀನಿ ವಿದ್ಯಾರ್ಥಿಗಳು. ಸೋಷಿಯಲ್ ಸೈನ್ಸ್ ಅಲ್ಲಿ ಏನೆಲ್ಲ ವಿಷಯಗಳನ್ನ ನೀವು SSLC ಓದಿದ್ರಪ್ಪ? ಓಕೆ, ಎಸ್ ನೋಡಿ, ಇತಿಹಾಸ ಓದಿದ್ರಿ ಅಲ್ವಾ? ಗುಡ್. ಅದೇ ರೀತಿ ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ಅದೇ ರೀತಿ ಜಿಯೋಗ್ರಫಿ, ಭೂಗೋಳ ಶಾಸ್ತ್ರ, ಅದೇ ರೀತಿ ವ್ಯವಹಾರ ಅಧ್ಯಯನ. ಸೊ ನೀವು ಇದಿಷ್ಟು ವಿಷಯಗಳನ್ನ ಯು ಆರ್ ಸ್ಟಡಿಡ್ ಇನ್ ಸೋಷಿಯಲ್ ಸೈನ್ಸ್ at 10th class. About what is the history, meaning and the importance. It covers some minimum knowledge. You got the knowledge about history in the 10th class. And also ಸಮಾಜಶಾಸ್ತ್ರದ ಕೆಲವೊಂದು ವಿಷಯಗಳನ್ನ ನೀವು SSLC ಹಂತದಲ್ಲಿ ಸೋಷಿಯಲ್ ಸೈನ್ಸ್ ಅಲ್ಲಿ ಓದಿದ್ದೀರಿ ವಿದ್ಯಾರ್ಥಿ. ಅದೇ ರೀತಿ ರಾಜ್ಯಶಾಸ್ತ್ರನು ಕೂಡ ಕೆಲವೊಂದು ವಿಚಾರಗಳ ಬಗ್ಗೆ ಅರ್ಥ ಮಾಡ್ಕೊಂಡಿ. ಸರ್ಕಾರ ಅಂದ್ರೇನು, ಸಂವಿಧಾನ ಅಂದ್ರೇನು, ನ್ಯಾಯಾಂಗ, ಕಾರ್ಯಾಂಗದ ಬಗ್ಗೆ ಅರ್ಥ ಮಾಡ್ಕೊಂಡಿ ವಿದ್ಯಾರ್ಥಿ. ಅದೇ ರೀತಿ ತಾವು ಇನ್ನೊಂದು ಯಾವುದು ಅರ್ಥಶಾಸ್ತ್ರದ ಬಗ್ಗೆ ಅರ್ಥ ಮಾಡ್ಕೊಂಡಿದ್ರೆ ವಿದ್ಯಾರ್ಥಿಗಳು. ಏನಪ್ಪಾ ಅಂತಂದ್ರೆ, ಆರ್ಥಿಕ ಚಟುವಟಿಕೆಗಳನ್ನ ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದನ್ನ ನೀವು SSLC ಅಧ್ಯಯನ ಮಾಡಿದ್ರಿ ವಿದ್ಯಾರ್ಥಿ. ಅದೇ ರೀತಿ ಇನ್ನೊಂದು ಸಮಾಜಶಾಸ್ತ್ರದಲ್ಲಿ ಸೋಷಿಯಲ್ ಸೈನ್ಸಸ್ ಅಥವಾ ಸಮಾಜ ವಿಜ್ಞಾನದಲ್ಲಿ SSLC ಇನ್ನೊಂದೇನು ಓದಿದ್ರಿ? ಭೂಗೋಳ ಶಾಸ್ತ್ರ ಅಥವಾ ಭೂಮಿಯ ರಚನೆ ಹೇಗಾಯ್ತು, ಅದು ಪ್ರಕೃತಿ ಹೇಗಿರುತ್ತೆ, ಯಾವ ರೀತಿ ಭೂಮಿಯ ರಚನೆ ಆಗಿದೆ, ಹವಾಮಾನಗಳ ಬಗ್ಗೆ, ಈ ರೀತಿ ಹಲವಾರು ವಿಷಯಗಳನ್ನು ಅರ್ಥ ಮಾಡ್ಕೊಂಡು. ಅದೇ ರೀತಿ ಇನ್ನೊಂದು ಯಾವುದು? ವ್ಯವಹಾರ ಅಧ್ಯಯನ. ಸೊ ಸಾಮಾನ್ಯವಾಗಿ ಬ್ಯಾಂಕ್ಗಳಲ್ಲಿ ಅಥವಾ ಬೇರೆ ಎಲ್ಲರೂ ನಾವು ಹಣಕಾಸು ವ್ಯವಹಾರ ಮಾಡ್ಬೇಕಾದ್ರೆ ಯಾವ ರೀತಿ ಒಂದು ಅಲ್ಲಿ ನಿಯಮಗಳಿರುತ್ತೆ, ಅದರ ಬಗ್ಗೆ ವಿಶೇಷವಾದ ಜ್ಞಾನವನ್ನ ಪಡೆದು ಸಮಾಜ ವಿಜ್ಞಾನವನ್ನ ತೇರ್ಗಡೆ ಹೊಂದಿ ತಾವೆಲ್ಲರೂ ಕಲಾ ವಿಭಾಗಕ್ಕೆ ಬಂದಿರಿ ವಿದ್ಯಾರ್ಥಿಗಳೇ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನೀವ್ ಹೇಳಿ, ಕಲಾ ವಿಭಾಗದಲ್ಲಿ ಏನೆಲ್ಲ ಅಧ್ಯಯನ ಆಡ್ಬೇಕಾಗತ್ತಪ್ಪ? ಎಸ್ ನೀವ್ ಹೇಳಿ. ಓಕೆ, ಗೊತ್ತಿಲ್ಲ, ನೀವ್ ಹೇಳಿ. ವೆರಿ ಗುಡ್. ಕನ್ನಡ, ವಿಜ್ಞಾನ ಮತ್ತು HEPS ಅಂತ ಹೇಳಿದ್ವಿ. HESP ಅಥವಾ HEPS ಅಂತ ಹೇಳಿದ್ವಿ ವಿದ್ಯಾರ್ಥಿ. ಶಬಾಷ್. ಅಂತಂದ್ರೆ ತಾವೆಲ್ಲರೂ ಪ್ರಥಮ PUCಗೆ ಬಂದಂತ ಸಂದರ್ಭದಲ್ಲಿ ತಾವುಗಳು ವಿ ಆರ್ ಆಲ್ ಆಫ್ ಯು ಮಸ್ಟ್ ಸ್ಟಡಿ ಕನ್ನಡ, ಇಂಗ್ಲಿಷ್ ಇಸ್ ಕಾಮನ್ ಸಬ್ಜೆಕ್ಟ್. ಸೊ ಅದೇ ರೀತಿ ಅಲ್ಲಿ ಹಿಂದಿ ಅಥವಾ ಸಂಸ್ಕೃತ ಬೇರೆ ಬೇರೆ ತಗೊಬಹುದು. ಕೆಲವೊಂದು ನಮ್ಮ ಕಾಲೇಜಿನಲ್ಲಿ ಕೇವಲ ಕನ್ನಡ, ಇಂಗ್ಲಿಷ್ ನಿಮ್ಗಳು ಆಯ್ಕೆ ಇರೋದ್ರಿಂದ ಕನ್ನಡ, ಇಂಗ್ಲಿಷ್ ಜೊತೆ ಏನೆಲ್ಲ ಅಧ್ಯಯನ ಮಾಡ್ತೀವಿ ವಿದ್ಯಾರ್ಥಿಗಳೇ? ಒಂದು ಇತಿಹಾಸ, ಅದೇ ರೀತಿ ಎಕನಾಮಿಕ್ಸ್,
ಅಥವಾ ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರ ಅಂತಂದ್ರೆ ಯುವರ್ ಆಲ್ ಆಫ್ ಯು ಮಸ್ಟ್ ಸ್ಟಡಿ ಇನ್ HEPS, ದಟ್ ಮೀನ್ಸ್ ಹಿಸ್ಟರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ಮತ್ತು ಸೋಷಿಯಾಲಜಿ. ಇಲ್ಲಿ ಒಂದೇನಾಗುತ್ತೆ ಅಂತಂದ್ರೆ ತಾವೆಲ್ಲರೂ ಸಮಾಜ ವಿಜ್ಞಾನದಲ್ಲಿ 10ನೇ ತರಗತಿಯಲ್ಲಿ ಸಂಕುಚಿತವಾಗಿ ಕೆಲವೊಂದು ವಿಷಯಗಳನ್ನ ಈ ವಿಷಯಗಳ ಬಗ್ಗೆ ಅರ್ಥ ಮಾಡ್ಕೊಂಡಿದ್ರಿ. ತಾವೆಲ್ಲರೂ ಪ್ರೌಢ ಹಂತದಿಂದ ಕಾಲೇಜಿಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ತಾವುಗಳು ಸರಳತೆಯಿಂದ ಸಂಕೀರ್ಣದ ಕಡೆಗೆ ಹೋಗ್ತಕ್ಕಂಥ ಅವಶ್ಯಕತೆ ಇದೆ. ಮತ್ತೆ ನಾವು ಅಲ್ಪಮಾನವದಿಂದ ವಿಶ್ವಮಾನವನಾಗ್ತಕ್ಕಂಥ ಅವಶ್ಯಕತೆ ಇದೆ. ಆ ದೃಷ್ಟಿಯಲ್ಲಿ ಹೆಚ್ಚು ಹೆಚ್ಚು ಜ್ಞಾನವನ್ನು ನಮ್ಮ ಮೆದುಳಿನ ವಿಕಾಸ ಯಾವ ರೀತಿಯಾಗುತ್ತೆ, ನಾವುಗಳು ಕೂಡ ನಮ್ಮ ಜ್ಞಾನವನ್ನು ಪಡಿತಕ್ಕಂಥದ್ದು ಆಗಬೇಕು ಅನ್ನೋ ದೃಷ್ಟಿನಲ್ಲಿ ತಾವೆಲ್ಲರೂ ಇಲ್ಲಿ ಇತಿಹಾಸ ಅಂತಂದ್ರೆ ಮಾನವನ ಈ ಒಂದು ಬೆಳವಣಿಗೆ ಮತ್ತು ಜಗತ್ತಿನಲ್ಲಿ ಪ್ರಪಂಚದಲ್ಲಿ ಘಟಿಸಿರ್ತಕ್ಕಂಥ ಹಲವಾರು ವಿಷಯಗಳನ್ನು ಕುರಿತು ಇತಿಹಾಸದಲ್ಲಿ ಅಧ್ಯಯನ ಮಾಡ್ತೀರಿ. ಜಾಗತಿಕ ಇತಿಹಾಸ ಇರ್ಬೋದು, ನಮ್ಮ ದೇಶದ ಸಮಾಜದ ಹಲವಾರು ಇತಿಹಾಸದ ಬಗ್ಗೆ ಅಧ್ಯಯನ ಮಾಡ್ತೀರಿ. ಅದೇ ರೀತಿ ಇನ್ನೊಂದು ಎಕನಾಮಿಕ್ಸ್ ಬಂದಂತ ಸಮಯದಲ್ಲಿ ತಾವೆಲ್ಲರೂ ಈ ಪ್ರಥಮ PUC ಮತ್ತು ದ್ವಿತೀಯ PUC ಏನ್ ಮಾಡ್ತೀರಿ ಅಂತಂದ್ರೆ ಅರ್ಥಶಾಸ್ತ್ರ ಅಂದ್ರೇನು, ಅದರ ಮಹತ್ವ ಏನು, ಮಾನವನ ಆರ್ಥಿಕ ಚಟುವಟಿಕೆಗಳ ಬಗ್ಗೆ, ಅದರ ಮಹತ್ವದ ಬಗ್ಗೆ, ಅದರ ವಿಧಗಳು, ಆ ಸಮಸ್ತ ಪ್ರಕ್ರಿಯೆಗಳ ಬಗ್ಗೆ ನೀವು ಇಲ್ಲಿ ಪ್ರಥಮ PUC ಮತ್ತು ದ್ವಿತೀಯ PUC ಅಭ್ಯಾಸ ಮಾಡ್ತೀರಿ ವಿದ್ಯಾರ್ಥಿಗಳು. ಅದೇ ರೀತಿ ನೀವು ಸಮಾಜಶಾಸ್ತ್ರಕ್ಕೆ ಬಂದಂತ ಸಂದರ್ಭದಲ್ಲಿ ತಾವೆಲ್ಲರೂ ಸಮಾಜದಲ್ಲಿರ್ತಕ್ಕಂಥ ವ್ಯಕ್ತಿಗಳು, ಅದೇ ರೀತಿ ಕುಟುಂಬ ಇರ್ಬೋದು, ಅದೇ ರೀತಿ ಸಾಮಾಜಿಕ ರಚನೆ ಇರ್ಬೋದು, ಸ್ಥಳವಿನ್ಯ, ಇವುಗಳ ಬಗ್ಗೆ ಅಧ್ಯಯನ ಮಾಡ್ತಾರೆ, ಅದರ ಮಹತ್ವದ ಬಗ್ಗೆ ಅಧ್ಯಯನ ಮಾಡ್ತಾರೆ. ಹಾಗಾಗಿ ವಿಶೇಷವಾಗಿ ಇಲ್ಲಿ ನಾವು ಪೊಲಿಟಿಕಲ್ ಸೈನ್ಸ್, ನಾವು ಈ ತರಗತಿ ಯಾವ್ದು ಮಾಡ್ತಾ ಇದೀವಿ, ಪೊಲಿಟಿಕಲ್ ಸೈನ್ಸ್ ಅಥವಾ ರಾಜ್ಯಶಾಸ್ತ್ರ. ಮೊದಲೇ ಹೇಳಿದಂಗೆ ವಿದ್ಯಾರ್ಥಿಗಳಿಗೆ ಮೊದಲೇ ನಾವು ಹೇಳ್ತೀವಿ, ಮೊದಲು ಹಿಸ್ಟ್ರಿ ಇಸ್ ದ ರೂಟ್, ಪೊಲಿಟಿಕಲ್ ಸೈನ್ಸ್ ಇಸ್ ದ ಫ್ರೂಟ್ ಅಂತ ಹೇಳ್ತಾರೆ ವಿದ್ಯಾರ್ಥಿಗಳು. ಸೊ ಇನ್ ಪ್ರೀವಿಯಸ್ ವಿ ಆರ್ ಸ್ಟಡಿಡ್ ಸೋಷಿಯಲ್ ಸೈನ್ಸ್, which is one famous social thinker, Charles Carey, said that man is molecule of the society, is a subject of social science ಅಂತ ಹೇಳಿ. ಅಂದ್ರೆ ಸಮಾಜ ವಿಜ್ಞಾನ ಅಂತಂದ್ರೆ ಮಾನವನಿಗೆ ಸಂಬಂಧಿತ ಮತ್ತು ಗುಂಪುಗಳ ವಿವಿಧ ಆರ್ಥಿಕ ಚಟುವಟಿಕೆ, ಸಾಮಾಜಿಕ ಚಟುವಟಿಕೆ, ರಾಜಕೀಯ ಚಟುವಟಿಕೆ ಕುರಿತು ಅಧ್ಯಯನ ಮಾಡುವುದೇ ಸಮಾಜ ವಿಜ್ಞಾನ ಅಂತ ಹೇಳಿದ್ದ. ಅದೇ ರೀತಿ ನಾವುಗಳು ರಾಜ್ಯಶಾಸ್ತ್ರಕ್ಕೆ ಬಂದಂತ ಸಂದರ್ಭದಲ್ಲಿ ಇದು ಮಾನವನ ರಾಜಕೀಯ ಚಟುವಟಿಕೆಗಳಿಗೆ ಸಂಬಂಧಿಸಿರೋದ್ರಿಂದ ನಾವು ಇಂದಿನ ತರಗತಿಯಲ್ಲಿ ಇದರ ಒಂದು ಸವಿವರವಾಗಿರ್ತಕ್ಕಂಥ ಒಂದು ವಿವರನ್ನ ಈ ತರಗತಿಯಲ್ಲಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ವಿದ್ಯಾರ್ಥಿಗಳೇ. ಅದೇ ರೀತಿ ರಾಜ್ಯಶಾಸ್ತ್ರ ಅನ್ನೋದು ಬಹಳ ಪ್ರಾಚೀನ ಕಾಲದಿಂದ ಇದ್ದು ನಾವು ಹಲವಾರು ಶತಮಾನಗಳ ಹಿಂದೆಯೇ ಇತ್ತು, ಸಾವಿರಾರು ವರ್ಷಗಳ ಇತಿಹಾಸ ಇದೆ ಅಂತ ನಾವಿಲ್ಲಿ ಒಂದು ಅರ್ಥ ಮಾಡ್ಕೊಬೇಕು ವಿದ್ಯಾರ್ಥಿಗಳೇ. ಏನಪ್ಪಾ ಅಂತಂದ್ರೆ ಇಟ್ ಇಸ್ ನಾಟ್ ಎ ನ್ಯೂ ಸಬ್ಜೆಕ್ಟ್, ಇಟ್ಸ್ ಆಲ್ಸೋ ಓಲ್ಡ್ ಡಿಸಿಪ್ಲಿನ್ ಅಂತ ಹೇಳ್ತಾ, ಅದೇ ರೀತಿ ನಾವುಗಳು ರಾಜ್ಯಶಾಸ್ತ್ರವನ್ನ ಹಿಂದೆ ಹಲವು ವಿಧಗಳ ಹೆಸರುಗಳಲ್ಲಿ ಕರಿತೀವಿ. ವಿಶೇಷವಾಗಿ ನಾವು ಪ್ರಾಚೀನ ಭಾರತಕ್ಕೆ ಹೋದಂತ ಸಂದರ್ಭದಲ್ಲಿ ನಮ್ಮ ದೇಶದ ಚಾಣಕ್ಯ ಅಥವಾ ಕೌಟಿಲ್ಯ ಅಂತ ಏನ್ ಕರಿತೀವಿ, ಎಲ್ಲರಿಗೂ ಗೊತ್ತಿದೆ. ಚಾಣಕ್ಯ ಅಥವಾ ಕೌಟಿಲ್ಯ ಅಂದ್ರೆ ಎಲ್ಲರೂ ಇತಿಹಾಸದಲ್ಲಿ ಹಿಂದಿನ ತರಗತಿಯಲ್ಲಿ ಓದಿದ್ದೀವಿ. ಅಂದ್ರೆ ಒಬ್ಬ ಮಹಾನ್ ನಿಪುಣನಾಗಿರ್ತಕ್ಕಂಥ ವ್ಯಕ್ತಿ. ಯಾರ ಆಸ್ಥಾನದಲ್ಲಿ ಇದ್ರಪ್ಪ? ಓಕೆ, ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿ ಇದ್ರು. ಸೊ ಅವರು ಅಂದಿನ ಚಂದ್ರಗುಪ್ತ ಮೌರ್ಯ ಕಾಲ ಏನಿತ್ತು ಬಹಳ ಸುವರ್ಣಯುಗ ಅಂತ ಕರಿತಿದ್ರು. ಹಾಗಾಗಿ ಯಾಕೆ ಸುವರ್ಣಯುಗ ಆಯ್ತು ಅಂತ ಒಬ್ಬ ದಕ್ಷ ಆಡಳಿತಗಾರ ಅವನಿಗೆ ಸಲಹೆ ಕೊಡ್ಲಿಕ್ಕೆ ಒಬ್ಬ ವ್ಯಕ್ತಿ, ಅವರ ಹೆಸರೇನೋ ಚಾಣಕ್ಯ ಅಥವಾ ಕೌಟಿಲ್ಯ ಅಂತ ಕರೀತಾರೆ, ವಿಷ್ಣುಗುಪ್ತ ಅಂತಾನೂ ಕೂಡ ಕರೀತಾರೆ. ಅವರು ಈ ರಾಜ್ಯಶಾಸ್ತ್ರವನ್ನ ನೂರಾರು ವರ್ಷಗಳ ಹಿಂದೆಯೇ ಅರ್ಥಶಾಸ್ತ್ರ ಅಂತ ಬರೆದಿದ್ರು ವಿದ್ಯಾರ್ಥಿಗಳು. ಏನಂತ ಬರೆದಿದ್ರು? ಅರ್ಥಶಾಸ್ತ್ರ ಅಂತ ಬರೆದಿದ್ರು. ಇಲ್ಲಿ ಅರ್ಥಶಾಸ್ತ್ರ ಅಂತಂದ್ರೆ ಈಗಿನ ಆರ್ಥಿಕ ಚಟುವಟಿಕೆ ಸಂಬಂಧಿಸಿದ್ದಲ್ಲ, ಅದು ಒಬ್ಬ ರಾಜ್ಯನ ಆಡಳಿತ ಹೇಗಿರಬೇಕು, ಅಲ್ಲಿ ಸಪ್ತಾಂಗ ಸಿದ್ಧಾಂತ, ಮಂಡಲ ಸಿದ್ಧಾಂತ, ಗೂಢಾಚಾರ್ಯ, ಸರ್ಕಾರಗಳ ಬಗ್ಗೆ ಉಲ್ಲೇಖಿಸಿ ಅಂದವ್ರು ಏನಂತ ಕರೆದ್ರು? ರಾಜ್ಯಶಾಸ್ತ್ರ ಅಂತ ಕರೆದ, ಅರ್ಥಶಾಸ್ತ್ರ ಅಂತ ಕರೆದಿದ್ರು ವಿದ್ಯಾರ್ಥಿಗಳು. ಸೊ ನಾವು ಇವತ್ತೇನಂತ ಕರಿತೀವಿ? ರಾಜ್ಯಶಾಸ್ತ್ರ ಅಂತ ಕರಿತೀವಿ. ಅದೇ ರೀತಿ ರಾಜ್ಯಶಾಸ್ತ್ರವನ್ನ ಬಹಳ ಹಿಂದೆ ದಂಡನೀತಿ, ನೀತಿಸಾರ, ಶುಕ್ರನೀತಿಸಾರ, ಅದೇ ರೀತಿ ರಾಜಧರ್ಮ, ಈ ರೀತಿ ಬೇರೆ ಬೇರೆ ಹೆಸರುಗಳಲ್ಲಿ ಕರಿತೀವಿ. ಬೇರೆ ಬೇರೆ ಹೆಸರುಗಳಲ್ಲಿ ಭಾರತದಲ್ಲಿ ಕರೆಯಲಾಗಿತ್ತು. ಆದ್ರೆ ನಮ್ಮ ಜಗತ್ತಲ್ಲಿ ಗೊತ್ತಿದೆ, ಮೊದಲ ಬಾರಿಗೆ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ನಾಗರಿಕತೆ ಯಾವ್ದಪ್ಪ ಅಂತಂದ್ರೆ ಗ್ರೀಕ್ ನಾಗರಿಕತೆ. ಸೊ ಅಲ್ಲಿ ನಮ್ಮ ಬಹಳ ಹಿಂದೆ ಈ ರಾಜ್ಯಶಾಸ್ತ್ರವನ್ನ ಪರಿಚಯಿಸಿರ್ತಕ್ಕಂಥ ಕೀರ್ತಿ, ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ವಿಶೇಷವಾಗಿ ಗ್ರೀಕ್ನ ತತ್ವಜ್ಞಾನಿ ಅರಿಸ್ಟಾಟಲ್ರಿಗೆ ಸಲ್ಲಿಸುತ್ತೆ. ಅರಿಸ್ಟಾಟಲ್ರಿಗೆ ಸಲ್ಲಬೇಕಾಗುತ್ತೆ. ಯಾಕಪ್ಪ ಅಂತಂದ್ರೆ ಅವರು ಬದುಕಿದ್ದ ಸಂದರ್ಭದಲ್ಲಿ ಅವರ ಗುರುವಾಗಿರ್ತಕ್ಕಂಥ ಪ್ಲೇಟೋ ಇರ್ಬೋದು, ಪ್ಲೇಟೋವಿನ ಗುರುವಾಗಿರ್ತಕ್ಕಂಥ ಸಾಕ್ರೆಟಿಸ್ ಇರ್ಬೋದು. ಅವರು ಬದುಕಿರ್ತಕ್ಕಂಥ ಸಂದರ್ಭದಲ್ಲಿ ಗ್ರೀಕ್ ನಗರ ರಾಜ್ಯಗಳಾಗಿ ಏನಿದ್ದು ಅಲ್ಲಿನ ಗ್ರೀಕ್ ದೇಶದಲ್ಲಿ ಅದು ಕೂಡ
ಸೀಮಿತ ಗುಂಪುಗಳಾಗಿ ಆ ದೇಶದಲ್ಲಿ ವಾಸ ಮಾಡ್ತಕ್ಕಂಥದ್ದು ಪದ್ಧತಿ ಇತ್ತು. ಅದೇ ರೀತಿ ಕ್ರಮೇಣವಾಗಿ ತಮಗೆಲ್ಲ ಗೊತ್ತಿದೆ. ಮನುಷ್ಯನ ಇವತ್ತೇನು ನಾವು ನಗರೀಕರಣ ಆಗಿದೆ, ಮೊಟ್ಟ ಮೊದಲಿಗೆ ನಾವು ಮಾನವನ ವಿಕಾಸವನ್ನು ಗಮನಿಸಿದಾಗ ಅವತ್ತು ಮಾನವ ಒಂಟಿ ಜೀವಿಯಾಗಿ ತದನಂತರ ಗುಂಪುಗಳಲ್ಲಿ ವಾಸ ಮಾಡ್ತಕ್ಕಂಥದ್ದಾಯ್ತು. ಗುಂಪುಗಳಿಂದ ಅಲ್ಲಿ ಘರ್ಷಣೆಗಳು ಸ್ಟಾರ್ಟ್ ಆಯ್ತು. ಅದೇ ರೀತಿ ಅಲ್ಲೂ ಕೂಡ ಗ್ರೀಕ್ ದೇಶದ ನಗರ ರಾಜ್ಯಗಳು ಏನು ಸ್ಪಾರ್ತಾ, ಸ್ಟಾಗಿರಾ, ಅದೇ ರೀತಿ ಮೆಸಿಪಟೋನಿಯಾ ಇತ್ತು. ಇವುಗಳಲ್ಲಿ ಆಂತರಿಕವಾಗಿ ಕೆಲವು ಅಧಿಕಾರ ಮತ್ತು ಆಸೆಗಾಗಿ ಕಚ್ಚಾಟ ಸ್ಟಾರ್ಟ್ ಆಗುತ್ತೆ. ಕಚ್ಚಾಟ ಆರಂಭ ಆದಂತ ಸಂದರ್ಭದಲ್ಲಿ ಅಲ್ಲಿನ ಆ ಘರ್ಷಣೆಯನ್ನು ತೊಡೆದು ಹಾಕಿ ಅಲ್ಲಿ ಸಮಾಜದಲ್ಲಿ ಶಾಂತಿಯನ್ನ ಸ್ಥಾಪಿಸಬೇಕು ಅಂತೇಳಿ ಚಿಂತನೆಯನ್ನ ಆರಂಭ ಮಾಡ್ತಾರೆ. ಒಂದು ವ್ಯವಸ್ಥೆಯನ್ನ ಜಾರಿಗೆ ತರಬೇಕು ಅಂತೇಳಿ ಅಧ್ಯಯನ ಮಾಡ್ತಾರೆ. ಆಗ ಸಾಕ್ರೆಟಿಸ್ ಮತ್ತು ಪ್ಲೇಟೋ, ಅರಿಸ್ಟಾಟಲ್ ಇವರು ಬಹಳ ಪ್ರಮುಖ ಒಂದು ಕೊಡುಗೆಯನ್ನ ರಾಜ್ಯಶಾಸ್ತ್ರಕ್ಕೆ ನೀಡಿದ್ದಾರೆ ವಿದ್ಯಾರ್ಥಿಗಳೇ. ಅಂದಿನ ಪ್ಲೇಟೋ ಅವರು, ಅರಿಸ್ಟಾಟಲ್ನ ಗುರು ಯಾರಿದ್ರು ಪ್ಲೇಟೋ, ಅವರು ರಿಪಬ್ಲಿಕ್ ಎಂಬ ಒಂದು ಕೃತಿಯಲ್ಲಿ ರಾಜ್ಯ ಮತ್ತು ಆಡಳಿತದ ಬಗ್ಗೆ ಬಹಳ ಅರ್ಥಗರ್ಭಿತವಾಗಿ ಬರೆದು ಪರಿಚಯ ಮಾಡ್ತಾರೆ. ಅದೇ ರೀತಿ ಈ ರೀತಿ ಒಂದು ಗ್ರೀಕ್ಸ್ ದೇಶದಲ್ಲಿತ್ತು, ಅಲ್ಲಿನ ವ್ಯವಸ್ಥೆಯನ್ನ ರಾಜ್ಯಾಡಳಿತ ಸ್ಥಾಪನೆ ಮಾಡ್ಕೊಳ್ಳೋ ಉದ್ದೇಶದಿಂದ ವಿಶೇಷವಾಗಿ ಅರಿಸ್ಟಾಟಲ್ ಏನಿದ್ರು ಅವರು ಮಹಾನ್ ಬುದ್ಧಿಜೀವಿಯಾಗಿದ್ರು. ಅವರು ಕ್ರಮಬದ್ಧವಾಗಿ ಮತ್ತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಅವರು ದಿ ಪಾಲಿಟಿಕ್ಸ್ ಎಂಬ ಗ್ರಂಥವನ್ನು ಬರೀತಾರೆ. ದಿ ಪಾಲಿಟಿಕ್ಸ್ ಎಂಬ ಗ್ರಂಥ ಅದು ರಾಜ್ಯಶಾಸ್ತ್ರವಾಗಿ ಮುಂದೆ ಪರಿಚಯ ಆಗುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿ ಅದನ್ನ ದಿ ಪಾಲಿಟಿಕ್ಸ್ ಅಂತ ಕರೀತಾರೆ. ಅವರು ಅರಿಸ್ಟಾಟಲ್ ಒಂದ್ ಕಡೆ ಹೇಳ್ತಾರೆ, ಇಟ್ ಈಸ್ ಎ ಪೊಲಿಟಿಕಲ್ ಸೈನ್ಸ್ ಇಸ್ ಎ ಮಾಸ್ಟರ್ ಆಫ್ ಸೈನ್ಸ್ ಅಂತ ಹೇಳ್ತಾರೆ. ಇದು ಉತ್ಕೃಷ್ಟವಾಗಿರ್ತಕ್ಕಂಥ ವಿಜ್ಞಾನ ಅಥವಾ ಶ್ರೇಷ್ಠ ವಿಜ್ಞಾನ ಅಂತ ಕರೀತಾರೆ ವಿದ್ಯಾರ್ಥಿಗಳು. ಅದೇ ರೀತಿ ಇವರು ರಾಜ್ಯಶಾಸ್ತ್ರಕ್ಕೆ ಹೆಚ್ಚು ಕೊಡುಗೆಯನ್ನು ನೀಡಿರೋದ್ರಿಂದ ನಾವು ಇಡೀ ಜಗತ್ತಿನಲ್ಲಿ ಇವರನ್ನ ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಅದೇ ರೀತಿ ಕೌಟಿಲ್ಯ ಅವರನ್ನ ನಾವು ಭಾರತದ ರಾಜಕೀಯ ಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ ವಿದ್ಯಾರ್ಥಿಗಳು. ಅದೇ ರೀತಿ ಪ್ರಪ್ರಥಮವಾಗಿ ರಾಜ್ಯಶಾಸ್ತ್ರವನ್ನು ವೈಜ್ಞಾನಿಕ ಮತ್ತು ಕ್ರಮಬದ್ಧವಾಗಿ ಅಧ್ಯಯನ ಮಾಡಿರ್ತಕ್ಕಂಥ ಕೀರ್ತಿ ಗ್ರೀಕ್ ತ್ರಿವಳಿ ಜ್ಞಾನಿಗಳು ಅಂತ ಕರಿತೀವಿ. ಸಾಕ್ರೆಟಿಸ್ ಮತ್ತು ಅವರ ಶಿಷ್ಯ ಪ್ಲೇಟೋ ಇರ್ಬೋದು, ಪ್ಲೇಟೋ ಅವರ ಶಿಷ್ಯ ಅರಿಸ್ಟಾಟಲ್. ಅದೇ ರೀತಿ ತಮ್ಮೆಲ್ಲರಿಗೂ ಗೊತ್ತಿದೆ, ಅರಿಸ್ಟಾಟಲ್ ಇನ್ನೊಬ್ರು ಶಿಷ್ಯ ಯಾರಿಗಾರು ಗೊತ್ತಿದೆಯಾ? ಗೊತ್ತಿಲ್ಲ. ಅವರು ದಿ ಗ್ರೇಟ್ ಅಲೆಕ್ಸಾಂಡರ್ ಅಂತ ಕರಿತೀವಿ. ನಾವೆಲ್ಲ ಪ್ರಪಂಚದಲ್ಲಿ ಅಶ್ವಮೇಧ ಯಾಗವನ್ನು ನಡೆಸಿ ಬಹುತೇಕ ಸಾಮ್ರಾಜ್ಯವನ್ನು ಜಗತ್ತಾಳಿರ್ತಕ್ಕಂಥ ದೊರೆ ಅಲೆಕ್ಸಾಂಡರಿಗೆ ಗುರು ಯಾರಾಗಿದ್ದು ಅಂದ್ರೆ ಮಹಾನ್ ಬುದ್ಧಿಜೀವಿ ಅರಿಸ್ಟಾಟಲ್ ಆಗಿತ್ತು. ಹಾಗಾಗಿ ವಿದ್ಯಾರ್ಥಿಗಳೇ, ಇವ್ರನ್ನ ಗ್ರೀಕ್ ತ್ರಿವಳಿ ಮೂರ್ತಿಗಳು ಅಂತ ಕರಿತೀವಿ, ತ್ರಿವಳಿ ಜ್ಞಾನಿಗಳು ಅಂತ ಕರಿತೀವಿ ಗ್ರೀಕ್ ದೇಶದಲ್ಲಿ. ಅದೇ ರೀತಿ ಆಧುನಿಕ ಕಾಲದಲ್ಲಿ ಇಟಲಿಯ ಮೆಕವೆಲಿ ಎಂಬ ರಾಜಕೀಯ ಚಿಂತಕ ದಿ ಪ್ರಿನ್ಸ್ ಎಂಬ ಕೃತಿಯಲ್ಲಿ ರಾಜ್ಯಶಾಸ್ತ್ರಕ್ಕೆ ಇನ್ನಷ್ಟು ವಿಚಾರಗಳನ್ನ ಸೇರಿಸಿ ಇದನ್ನ ಬಲಿಷ್ಠವಾಗಿರ್ತಕ್ಕಂಥ ವಿಷಯವನ್ನ ಮಾಡಿದ್ದಾರೆ ವಿದ್ಯಾರ್ಥಿಗಳೇ. ಹಾಗಾಗಿ ಇಲ್ಲಿ ಏನು ಅಂತಿಮವಾಗಿ ರಾಜ್ಯಶಾಸ್ತ್ರ ಎಂಬ ವಿಷಯವನ್ನು ಇತ್ತೀಚೆಗೆ ನಾವು ಬಹಳ ಅಗತ್ಯವಾಗಿರ್ತಕ್ಕಂಥ ವಿಷಯ ಅಂತ ಗಮನಿಸಿ ತಾವೆಲ್ಲರೂ ಭಾಗ್ಯಶಾಲರಾಗಿದ್ದೀರಿ. ಒಂದು ಕಲಾ ವಿಭಾಗಕ್ಕೆ ಬಂದು ವಿಶೇಷ ರಾಜ್ಯಶಾಸ್ತ್ರವನ್ನು ಕೂಡ ಅಧ್ಯಯನ ಮಾಡ್ತಕ್ಕಂಥ ಅವಕಾಶ ಇರುತ್ತೆ. ಅದೇ ರೀತಿ ತಮ್ಗೆಲ್ಲ ಗೊತ್ತಿದೆ ಯಾವ ರೀತಿ ಶಿಕ್ಷಣ ಒಬ್ಬ ವ್ಯಕ್ತಿ ಅಸ್ತಿತ್ವಕ್ಕೆ ಅಗತ್ಯವಿದೆ. ಸೊ ಏನ್ ಹೇಳ್ತೀವಪ್ಪ ಅಂತಂದ್ರೆ, ಸೊ ಎಜುಕೇಶನ್ ಇಸ್ ದ ಟರ್ನಿಂಗ್ ಫಾರ್ ಹ್ಯೂಮನ್ ಡೆವಲಪ್ಮೆಂಟ್ ಅಂತ ಕರೀತಾರೆ. ಅದೇ ರೀತಿ ಪೊಲಿಟಿಕಲ್ ಸೈನ್ಸ್ ಈಸ್ ಆಲ್ಸೋ ಟರ್ನಿಂಗ್ ಫಾರ್ ದ ಬರ್ನಿಂಗ್ ಇಶ್ಯೂಸ್ ಆಫ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಇವತ್ತಿನ ಜಗತ್ತು ಉಳಿಬೇಕು, ನಾಗರಿಕತೆ ಉಳಿಬೇಕು ಅಂತಂದ್ರೆ ಅದು ಕೇವಲ ರಾಜ್ಯಶಾಸ್ತ್ರ ಅಧ್ಯಯನ ಸಾಧ್ಯ ಅಂತ ಹೇಳ್ತಾ ವಿದ್ಯಾರ್ಥಿಗಳೇ, ತಾವು ಯಾವುದೇ ಒಂದು ನೋಡಿ ಇಲ್ಲಿ ಏನು ಪಾಲಿಟಿಕ್ಸ್ ಇದರ ಮೂಲ ಪದವನ್ನು ತಿಳ್ಕೊಳ್ಳೋಣ. ರಾಜ್ಯಶಾಸ್ತ್ರವನ್ನ ಗ್ರೀಕ್ ಪದವಾದ ಪಾಲಿಸ್ ಎಂಬ ಪದದಿಂದ ಬಂದಿದೆ. ವಿಶೇಷವಾಗಿ ತತ್ವಜ್ಞಾನಿಗಳು ಬಳಸಿರ್ತಕ್ಕಂಥ ಪದಗಳ ಆಧಾರವಾಗಿ ಇಟ್ಕೊಂಡು ಇಲ್ಲಿ ರಾಜ್ಯಶಾಸ್ತ್ರ ಮೂಲ ಪದ ಹುಡುಕಿದಾಗ ಅದು ಪಾಲಿಸ್ ಅಂತ ಗ್ರೀಕ್ ಪದದಿಂದ ಬಂದಿದ್ದು. ಅದನ್ನ ಲ್ಯಾಟಿನ್ ಭಾಷೆಯಲ್ಲಿ ಪೊಲಿಟಿಕಸ್ ಅಂತ ಕರೀತಾರೆ. ಅದೇ ರೀತಿ ಆಂಗ್ಲ ಭಾಷೆಯಲ್ಲಿ ಪಾಲಿಟಿಕ್ಸ್ ಅಥವಾ ಪೊಲಿಟಿಕಲ್ ಸೈನ್ಸ್ ಅಂತ ನಾವು ಕರಿತಾ ಇದ್ದೀವಿ. ಹಾಗಾಗಿ ಇದನ್ನು ಕನ್ನಡದಲ್ಲಿ ರಾಜ್ಯಶಾಸ್ತ್ರ ಅಂತ ಕರಿತೀವಿ. ನಾನು ಮೊದಲೇ ಹೇಳಿದೆ. ಹಾಗಾಗಿ ಇಂದು ಒಂದು ಹಿಸ್ಟ್ರಿ ಇಸ್ ರೂಟ್ ಅಥವಾ ಪೊಲಿಟಿಕಲ್ ಸೈನ್ಸ್ ಇಸ್ ದ ಫ್ರೂಟ್ ಅಂತ ಕರೀತಾರೆ. ಇಟ್ ಈಸ್ ಆಲ್ಸೋ ಕಿಂಗ್ ಆಫ್ ಆಲ್ ಸಬ್ಜೆಕ್ಟ್ ಅಂತ ಕರೀತಾರೆ. ಅರಿಸ್ಟಾಟಲ್ ಸೆಡ್ ದ ಗ್ರೇಟ್ ಸೈನ್ಸ್ ಅಥವಾ ಇಸ್ ಮಾಸ್ಟರ್ ಆಫ್ ಸೈನ್ಸ್ ಅಂತ ಕರೀತಾರೆ. ಸೊ ರಾಜ್ಯಶಾಸ್ತ್ರವನ್ನ ಇದು ವಿಜ್ಞಾನವಲ್ಲ ಅಥವಾ ಕಲೆ ಅಲ್ಲ, ಇದು ಒಂದು ರೀತಿ ವಿಜ್ಞಾನವೇ ಸರಿ ಅಂತೇಳಿ ಇವುಗಳು ಪ್ರತಿಪಾದನೆಯನ್ನ ಮಾಡಿದ್ದಾರೆ ವಿದ್ಯಾರ್ಥಿಗಳೇ. ಸೊ ಹಾಗಾಗಿ ತಮ್ಗಳಿಗೆ ಈ ರಾಜ್ಯಶಾಸ್ತ್ರದ ಕಿರುಪರಿಚಯವನ್ನ ಮಾಡ್ಕೊಡೋಣ. ವಿಶೇಷವಾಗಿ ನಾವು ಪಠ್ಯಕ್ರಮಕ್ಕೆ ಬರೋಣ ವಿದ್ಯಾರ್ಥಿಗಳೇ. ತಮ್ಮೆಲ್ಲರಿಗೂ ಬಂದಂತ ಸಂದರ್ಭದಲ್ಲಿ ಏನೆಲ್ಲ ಓದ್ಬೇಕು, ನಾವು ಏನೆಲ್ಲ ವಿಷಯಗಳನ್ನ ತಿಳ್ಕೊಬೇಕು, ಈ ವಿಷಯದಲ್ಲಿ ಇಂಥ ಸಹಜವಾಗಿ ಆಸಕ್ತಿ ಇರುತ್ತೆ ವಿದ್ಯಾರ್ಥಿಗಳು. ಹಾಗಾಗಿ ನಾನು ಇಂದಿನ ತರಗತಿಯಲ್ಲಿ ತಮ್ಗಳಿಗೆ ಈ ರಾಜ್ಯಶಾಸ್ತ್ರದ ಪಠ್ಯಕ್ರಮವನ್ನ, ಪ್ರಥಮ PUC ಪಠ್ಯಕ್ರಮವನ್ನ ತಮ್ಮೆಲ್ಲರೂ ತಿಳಿಸ್ಕೊಳ್ಳಿಕ್ಕೆ ಬಯಸ್ತೀನಿ. ಸೊ ಮೊದಲನೇದಾಗಿ ನೀವು
ಈ ಪ್ರಥಮ PUCಯಲ್ಲಿ ರಾಜ್ಯಶಾಸ್ತ್ರ ಒಂದು ಅಧ್ಯಯನ ಅಂತಾನೆ ಮೊದಲನೇ ಘಟಕದಲ್ಲಿ ಅಧ್ಯಯನ ಮಾಡ್ತೇವೆ. ಅಂತಂದ್ರೆ ಪೊಲಿಟಿಕಲ್ ಸೈನ್ಸ್ ಇಸ್ ಅ ಡಿಸಿಪ್ಲಿನ್ ಅಂತ ಒಂದು ಅಧ್ಯಯನ ಮೊದಲನೇ ಘಟಕದಲ್ಲಿ ಇರ್ತವೆ ವಿದ್ಯಾರ್ಥಿಗಳೇ. ಅದೇ ರೀತಿ ಈ ಒಂದು ಘಟಕದಲ್ಲಿ ರಾಜ್ಯಶಾಸ್ತ್ರ ಅಂದ್ರೇನು, ಅದರ ಅರ್ಥ ಏನು, ಮಹತ್ವ ಏನು, ಅದೇ ರೀತಿ ಪ್ರಾಮುಖ್ಯತೆ ಏನು, ರಾಜ್ಯಶಾಸ್ತ್ರ ಒಂದು ವಿಜ್ಞಾನ ಅಥವಾ ಕಲೆ, ಈ ಎಲ್ಲ ವಿಷಯಗಳನ್ನ ತಿಳ್ಕೊಂತೀವಿ ವಿದ್ಯಾರ್ಥಿಗಳು ಈ ತರಗತಿ. ಅದೇ ರೀತಿ ಎರಡನೇ ಘಟಕಕ್ಕೆ ಬಂದಂತ ವಿ ಗೋ ಫಾರ್ ದ ನೆಕ್ಸ್ಟ್ ಲೆಸನ್ ವಿಚ್ ಇಸ್ ಸ್ಟೇಟ್, ರಾಜ್ಯ. ನಾವೆಲ್ಲರ ಆಧುನಿಕ ಕಾಲದಲ್ಲಿ ಭಾರತವು ಒಂದು ರಾಜ್ಯವಾಗಿದ್ದು ಒಂದು ನಿರ್ದಿಷ್ಟ ಭೂಪ್ರದೇಶವಾಗಿರ್ತಕ್ಕಂಥ ಸ್ವತಂತ್ರ ಭಾರತ ರಾಜ್ಯದಲ್ಲಿ ನಾವು ಕೂಡ ವಾಸ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಘಟಕದಲ್ಲಿ ರಾಜ್ಯ ಅಂದ್ರೇನು, ಅದರ ಮಹತ್ವ ಏನು, ರಾಜ್ಯದ ರಚನೆ ಹೇಗಾಗುತ್ತೆ, ರಾಜ್ಯದ ಮಹತ್ವ ಏನು, ಆ ಸಮಾಜ ಮತ್ತು ರಾಜ್ಯದ ನಡುವಿನ ಸಂಬಂಧ ಏನು, ಅಥವಾ ರಾಷ್ಟ್ರ ಮೊದಲು ಉಗಮವಾಗಿತ್ತ ಅಥವಾ ರಾಜ್ಯ ಉಗಮವಾಗಿತ್ತ, ಅವುಗಳ ನಡುವಿನ ವ್ಯತ್ಯಾಸ, ಈ ಹಲವಾರು ವಿಷಯಗಳನ್ನ ಎರಡನೇ ಘಟಕದಲ್ಲಿ ಅಧ್ಯಯನ ಮಾಡ್ತೀರಿ ವಿದ್ಯಾರ್ಥಿಗಳು. ಅದೇ ರೀತಿ ಮೂರನೇ ಘಟಕ ಬಂದಂತ ಸಂದರ್ಭದಲ್ಲಿ ಮೂಲಭೂತ ರಾಜಕೀಯ ಪರಿಕಲ್ಪನೆಗಳು ಅಂತ ಬರುತ್ತೆ ವಿದ್ಯಾರ್ಥಿಗಳ. ಬೇಸಿಕ್ ಕಾನ್ಸೆಪ್ಟ್ ಆಫ್ ಪೊಲಿಟಿಕಲ್ ಸೈನ್ಸ್ ಆರ್ ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್. ಈ ಒಂದು ಘಟಕದಲ್ಲಿ ವಿದ್ಯಾರ್ಥಿಗಳೇ ತಾವೆಲ್ಲರೂ ಸಮಾನತೆ ಅಂದ್ರೇನು, ಸ್ವಾತಂತ್ರ್ಯ ಅಂದ್ರೇನು, ಹಕ್ಕುಗಳು ಅಂದ್ರೇನು, ಕಾನೂನು ಅಂದ್ರೆ ಈ ಎಲ್ಲ ವಿಷಯಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ ವಿದ್ಯಾರ್ಥಿಗಳೇ. ಅದೇ ರೀತಿ ನೆಕ್ಸ್ಟ್ ಬಂದಂತ ಸಂದರ್ಭದಲ್ಲಿ ಸಂವಿಧಾನ ಮತ್ತು ಸರ್ಕಾರ ಎಂಬ ಘಟಕವನ್ನು ನಾಲ್ಕನೇ ಘಟಕದಲ್ಲಿ ತಾವೆಲ್ಲರೂ ಅಧ್ಯಯನ ಮಾಡ್ತೀವಿ ವಿದ್ಯಾರ್ಥಿಗಳು. ಅಂತಂದ್ರೆ ವಾಟ್ ಈಸ್ ಕಾನ್ಸ್ಟಿಟ್ಯೂಷನ್ ಅಂಡ್ ಗವರ್ನಮೆಂಟ್, ಸಂವಿಧಾನ ಅಂದ್ರೇನು, ಸಂವಿಧಾನದ ಅರ್ಥ ಏನು, ಅದರ ಮಹತ್ವ ಏನು, ಜಗತ್ತಿನಲ್ಲಿ ಯಾವ ರೀತಿ ಸಂವಿಧಾನ ಇದೆ, ಸಂವಿಧಾನದ ಅಗತ್ಯ ಯಾಕೆ, ಈ ವಿಷಯಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ ವಿದ್ಯಾರ್ಥಿಗಳೇ. ಅದೇ ರೀತಿ ಸರ್ಕಾರ ನಾಲ್ಕನೇ ಘಟಕದಲ್ಲಿ ಸರ್ಕಾರ ಅಂದ್ರೆ ಎಷ್ಟು ವಿಧದ ಸರ್ಕಾರ ಇದಾವೆ, ನಿರಂಕುಶತ್ವ ಸರ್ಕಾರ ಅಂದ್ರೇನು, ಸಂಸದೀಯ ಸರ್ಕಾರ, ಏಕಾತ್ಮಕ ಸರ್ಕಾರ, ಅದೇ ರೀತಿ ಒಕ್ಕೂಟ ಸರ್ಕಾರ, ಸಂಸದೀಯ ಸರ್ಕಾರ, ಈ ರೀತಿ ಪ್ರಜಾಸತ್ತಾತ್ಮಕ ಸರ್ಕಾರ, ಈ ರೀತಿ ಸರ್ಕಾರದ ವಿಧಗಳ ಬಗ್ಗೆನೂ ಕೂಡ ಈ ತರಗತಿಯಲ್ಲಿ ಅಧ್ಯಯನ ಮಾಡ್ತೀವಿ ವಿದ್ಯಾರ್ಥಿಗಳು. ಅದೇ ರೀತಿ ನೆಕ್ಸ್ಟ್ ಗೋ ಫಾರ್ ದ ಲೆಸನ್ ನಂಬರ್ 5 ವಿಚ್ ಇಸ್ ವಿ ಸ್ಟಡಿ ಅಬೌಟ್ ಗ್ರೇಟ್ ಅವರ್ ಐಡಲ್ ಕಾನ್ಸ್ಟಿಟ್ಯೂಷನ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೂಡ ತಾವುಗಳು ಬಹಳ ಆಸಕ್ತಿಯಿಂದ ಓದ್ತಕ್ಕಂಥ ಅವಕಾಶ ಇದೆ. ಭಾರತದ ಸಂವಿಧಾನದ ಬಗ್ಗೆ ಅಧ್ಯಯನ ಮಾಡ್ತೀವಿ ವಿದ್ಯಾರ್ಥಿಗಳು. ಭಾರತದ ಸಂವಿಧಾನ ಯಾವ ರೀತಿ ರಚನೆ ಆಯಿತು, ಯಾವಾಗ ಜಾರಿಗೆ ಬಂತು, ಅದರ ರಚನೆ ಮಾಡಲಿಕ್ಕೆ ಕೊಡುಗೆ ಯಾರಿದೆ, ಅದೇ ರೀತಿ ಭಾರತದ ಸಂವಿಧಾನದ ಲಕ್ಷಣಗಳೇನು ಅಂತ ಅರ್ಥ ಮಾಡ್ಕೊಂತೀರಿ. ವಿಶೇಷವಾಗಿರ್ತಕ್ಕಂಥ ವಿಧಿಗಳ ಬಗ್ಗೆ, ಭಾಗಗಳ ಬಗ್ಗೆ, RT ಕಾಯ್ದೆಗಳ ಬಗ್ಗೆ, ಈ ಎಲ್ಲ ವಿಷಯಗಳ ಬಗ್ಗೆ ಇಲ್ಲಿ ಅರ್ಥ ಮಾಡ್ಕೊಂತೀವಿ ವಿದ್ಯಾರ್ಥಿಗಳೇ. ಅದೇ ರೀತಿ 6ನೇ ಚಾಪ್ಟರ್ ಅಲ್ಲಿ ಏನು ಲೆಸನ್ ನಂಬರ್ 6 ಯು ಕ್ಯಾನ್ ಸ್ಟಡಿ ಅಬೌಟ್ ವಾಟ್ ಈಸ್ ಲೆಜಿಸ್ಲೇಚರ್ ಅಂತ ಅಧ್ಯಯನ ಮಾಡ್ತೀವಿ. ಶಾಸಕಾಂಗ ಅಂದ್ರೇನು, ಅದರ ಅರ್ಥ ಏನು, ಕೇಂದ್ರ ಶಾಸಕಾಂಗ ಅಂದ್ರೇನು, ರಾಜ್ಯ ಶಾಸಕಾಂಗ ಅಂದ್ರೇನು, ಅವುಗಳ ಜವಾಬ್ದಾರಿ ಏನು, ಕಾನೂನುಗಳನ್ನ ಯಾವ ರೀತಿ ರಚನೆ ಮಾಡ್ತಾರೆ, ಈ ಎಲ್ಲ ವಿಷಯಗಳನ್ನು ಕೂಡ ವಿದ್ಯಾರ್ಥಿಗಳು ತಾವೆಲ್ಲರೂ ಹಿಂದೆ 10ನೇ ತರಗತಿಗಳಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದೀರಿ. ಆದ್ರೆ ಇಲ್ಲಿ ಆಳವಾಗಿ ಹೆಚ್ಚಿನ ವಿಷಯಗಳನ್ನು ತಿಳಿತಕ್ಕಂಥ ಅವಕಾಶ ಪ್ರಥಮ PUCಯಲ್ಲಿ ಇರುತ್ತೆ ವಿದ್ಯಾರ್ಥಿಗಳು. ಅದೇ ರೀತಿ ನೆಕ್ಸ್ಟ್ ಗೋ ಫಾರ್ ದ ಲೆಸನ್ ನಂಬರ್ 7 ವಿಚ್ ಇಸ್ ಎಕ್ಸಿಕ್ಯೂಟಿವ್. ತಾವೆಲ್ಲರಿಗೂ ಗೊತ್ತಾಗಿ ಸರ್ಕಾರದ 3 ಅಂಗಗಳಲ್ಲಿ ತಾವೆಲ್ಲರಿಗೂ ಯಾವ ಅಂಗ ಇರುತ್ತಪ್ಪ? ಓಕೆ, ವೆರಿ ಗುಡ್. ಯಾವುದಿರುತ್ತೆ? ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ. ಇಲ್ಲಿ 6ನೇ ಭಾಗದಲ್ಲಿ ತಾವೆಲ್ಲರೂ ಶಾಸಕಾಂಗ ಓದಿದ್ರಿ. ಇನ್ನು 7ನೇ ಘಟಕಕ್ಕೆ ಬಂದಿದ್ದ ಸಂದರ್ಭದಲ್ಲಿ ಕಾರ್ಯಾಂಗ ಎಂಬ ಘಟಕವನ್ನು ಓದ್ತೀರಿ ವಿದ್ಯಾರ್ಥಿಗಳೇ. ಕಾರ್ಯಾಂಗ ಅಂತಂದ್ರೆ ತಾವೆಲ್ಲರೂ ಗೊತ್ತಿರುವಾಗಿ ಸರ್ಕಾರವನ್ನು ನಡೆಸ್ತಕ್ಕಂಥ ಅಂಗವಾಗಿರುತ್ತೆ, ಕಾನೂನುಗಳ ಜಾರಿಗೆ ತರ್ತಕ್ಕಂಥ ಅಂಗ ಆಗಿರುತ್ತೆ. ಇದು ಬಹಳ ವಿಶೇಷವಾಗಿ ಭಾರತ ಅಭಿವೃದ್ಧಿ ಆಗಲಿಕ್ಕೆ ಅವಕಾಶ ಇರೋದ್ರಿಂದ ಇಲ್ಲಿ ಎಷ್ಟು ವಿಧದ ಕಾರ್ಯಾಂಗಗಳಿದ್ದಾವೆ, ಕಾರ್ಯಾಂಗದ ಅರ್ಥ ಏನು, ಕಾರ್ಯಾಂಗದ ಮಹತ್ವ ಏನು, ಅದೇ ರೀತಿ ಕಾರ್ಯಾಂಗದ ಮುಖ್ಯಸ್ಥ ಯಾರು, ಅದೇ ರೀತಿ ಕೇಂದ್ರ ಕಾರ್ಯಾಂಗ ಅಂದ್ರೇನು, ರಾಜ್ಯ ಕಾರ್ಯಾಂಗ ಅಂದ್ರೇನು, ಅವುಗಳ ಕಾರ್ಯವೈಖರಿ, ರಾಷ್ಟ್ರಪತಿಯವರಿಗೆ ಅಧಿಕಾರ ಏನಿರುತ್ತೆ, ರಾಜ್ಯಪಾಲರಿಗೆ ಅಧಿಕಾರ ಏನಿರುತ್ತೆ, ಮುಖ್ಯಮಂತ್ರಿಗಳಿಗೆ ಅಧಿಕಾರ ಏನಿರುತ್ತೆ, ಈ ವಿಷಯಗಳನ್ನು ಕೂಡ ಕಾರ್ಯಾಂಗದಲ್ಲಿ ಅಧ್ಯಯನ ಮಾಡ್ತೀರಿ ವಿದ್ಯಾರ್ಥಿಗಳೇ. ಅದೇ ರೀತಿ ತನ್ನ ಸರ್ಕಾರದ 3ನೇ ಅಂಗಿರ್ತಕ್ಕಂಥ ಜುಡಿಷಿಯರಿ ಅಥವಾ ನ್ಯಾಯಾಂಗದ ಬಗ್ಗೆ ಅಧ್ಯಯನ ಮಾಡ್ತೀರಿ ವಿದ್ಯಾರ್ಥಿ. ತಾವೆಲ್ಲರೂ ಗೊತ್ತಿರುವ ಹಾಗೆ ನಮ್ಮ ದೇಶ ಉಳಿಬೇಕು, ಸಂವಿಧಾನ ರಕ್ಷಣೆ ಮಾಡಬೇಕು ಅಂತಂದ್ರೆ ಕಳೆದ ತರಗತಿಯಲ್ಲಿ ಅಧ್ಯಯನ ಮಾಡಿದ್ರೆ ನ್ಯಾಯಾಂಗನು ಬಹಳ ಮುಖ್ಯ ಆಗುತ್ತೆ ರಕ್ಷಣೆ ಮಾಡಲಿಕ್ಕೆ. ಹಾಗಾಗಿ ನ್ಯಾಯಾಂಗದಲ್ಲೂ ಕೂಡ ತಾವುಗಳು ಭಾರತದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಹೇಗಿದೆ, ಅದರ ಇತಿಹಾಸ ಏನು, ನ್ಯಾಯಾಂಗ ವ್ಯವಸ್ಥೆಯ ಮಹತ್ವ ಏನು, ಅದೇ ರೀತಿ ಭಾರತದಲ್ಲಿ ಯಾವ ರೀತಿ ಏಕೀಕೃತ ವ್ಯವಸ್ಥೆ, ಶ್ರೇಣೀಕೃತ ನ್ಯಾಯಾಂಗ ವ್ಯವಸ್ಥೆ ಇದೆ, ಸುಪ್ರೀಂ ಕೋರ್ಟ್ ಅಂದರೇನು, ಸುಪ್ರೀಂ ಕೋರ್ಟ್ನ ರಚನೆ ಏನು, ಅದೇ ರೀತಿ ಅದರ ಕೆಳಗಡೆ ಬರ್ತಕ್ಕಂಥ ಹೈಕೋರ್ಟ್ ಅಥವಾ ಉಚ್ಚ ನ್ಯಾಯಾಲಯ ಅಂದ್ರೇನು, ಅವುಗಳ ಅಧಿಕಾರ, ಕಾರ್ಯಗಳು,
ಎಷ್ಟು ಹೈಕೋರ್ಟ್ಗಳಿದಾವೆ, ಅದೇ ರೀತಿ ಅವುಗಳ ಕೆಳಗಡೆ ಅಧೀನ ನ್ಯಾಯಾಲಯಗಳು ಬರ್ತವೆ ವಿದ್ಯಾರ್ಥಿಗಳು ಅಂತಂದ್ರೆ. ಅದರ ಅಧೀನ ನ್ಯಾಯಾಲಯಗಳಾಗಿರ್ತಕ್ಕಂಥ ಜಿಲ್ಲಾ ನ್ಯಾಯಾಲಯ ಇರ್ಬೋದು, ಕಂದಾಯ ನ್ಯಾಯಾಲಯ ಇರ್ಬೋದು, ಕೌಟುಂಬಿಕ ನ್ಯಾಯಾಲಯ ಇರ್ಬೋದು, ಗ್ರಾಹಕ ನ್ಯಾಯಾಲಯಗಳೆಂದರೇನು, ಅದೇ ರೀತಿ ವಿಶೇಷವಾಗಿ ನ್ಯಾಯಾಂಗದಲ್ಲಿ ಇತ್ತೀಚೆಗೆ ಹೊಸದಾಗಿ ಬಂದಿರತಕ್ಕಂಥ ತಮ್ಮ ಸಮಾಜದಲ್ಲಿ ಒಂದು ರಕ್ಷಣೆ ಒದಗಿಸ್ತಕ್ಕಂಥ PIL ಅನ್ನು ಕೂಡ ಇದರಲ್ಲಿ ಅಧ್ಯಯನ ಮಾಡ್ತೀರಿ. ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತಲೂ ಕೂಡ ಈ ಒಂದು ಘಟಕದಲ್ಲಿ ಅಧ್ಯಯನ ಮಾಡ್ತೀರಿ ವಿದ್ಯಾರ್ಥಿ. ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಅಂತ ಹೇಳ್ತಾರೆ PIL, ಅದು ಕೂಡ ಈ ವಿಶೇಷವಾಗಿ 8ನೇ ಘಟಕದಲ್ಲಿ ತಾವೆಲ್ಲರೂ ಅಧ್ಯಯನ ಮಾಡ್ತೀವಿ ವಿದ್ಯಾರ್ಥಿ. ಅದೇ ರೀತಿ ಲಾಸ್ಟ್ ಚಾಪ್ಟರ್ ವಿಚ್ ಈಸ್ ಡೆಮೊಕ್ರೆಟಿಕ್ ಡಿಸೆಂಟ್ರಲೈಸೇಷನ್ ಅಂತ ಕರೀತಾರೆ. ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ ಅಂತ ಹೇಳ್ತಾರೆ. ಅಂತಂದ್ರೆ ಪ್ರಜಾಪ್ರಭುತ್ವ ಅಂತಂದ್ರೆ ತಮ್ಮೆಲ್ಲರೂ ಗೊತ್ತಿದೆ, ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿ ಇರ್ತಕ್ಕಂಥ ಸರ್ಕಾರ ಆಗಿರೋದ್ರಿಂದ ಅಧಿಕಾರ ನಮ್ಮ ಡೆಮಾಕ್ರಸಿ ಅಂತಂದ್ರೆ ಅದು ಪ್ರಜೆಗಳಲ್ಲಿ ಹಂಚಿಕೆ ಆಗಿರ್ಬೇಕು ಅನ್ನೋ ಗಾಂಧೀಜಿಯವರನ್ನ ಕನಸನ್ನು ಈಡೇರಿಸಲಿಕ್ಕೆ ವಿಶೇಷವಾಗಿ ಇಲ್ಲಿ ಸ್ಥಳೀಯ ಸರ್ಕಾರಗಳ ಬಗ್ಗೆ, ನಗರ ಸ್ಥಳೀಯ ಸರ್ಕಾರ, ಅದೇ ರೀತಿ ಗ್ರಾಮೀಣ ಸ್ಥಳೀಯ ಸರ್ಕಾರ ಬಗ್ಗೆ. ಸೊ ಇನ್ ಲೆಸನ್ ನಂಬರ್ 9 we have to go study about what is the local self-government, how the power decentralization from Delhi to village, ದಿಲ್ಲಿಯಿಂದ ಹಳ್ಳಿಯವರೆಗೆ ಯಾವ ರೀತಿ ಪ್ರಜಾಪ್ರಭುತ್ವದಲ್ಲಿ ಜನರು ಭಾಗವಹಿಸತಕ್ಕಂಥ ಅವಕಾಶ ಇದೆ. ವಾಟ್ ಈಸ್ ಅರ್ಬನ್ ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಅಂಡ್ ವಾಟ್ ಈಸ್ ರೂರಲ್ ಸೆಲ್ಫ್ ಗವರ್ನಮೆಂಟ್. ಅಂದ್ರೆ 73ನ ತಿದ್ದುಪಡಿ 73 ಅಮೆಂಡ್ಮೆಂಟ್, 74 ಅಮೆಂಡ್ಮೆಂಟ್ ಅಲ್ಲಿ ಏನೇನಾಗಿದೆ, ಅದೇ ರೀತಿ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಗಳ ಬಗ್ಗೆ, ಅದೇ ರೀತಿ 9ನೇ ಚಾಪ್ಟರ್ ಅಲ್ಲಿ ನಗರ ಸ್ಥಳೀಯ ಸರ್ಕಾರಗಳನ್ನ ಕುರಿತು ಏನೆಲ್ಲ, ನಗರಸಭೆ ಅಂದ್ರೇನು, ಪುರಸಭೆ ಅಂದ್ರೇನು, ಪಟ್ಟಣ ಪಂಚಾಯಿತಿ, BBMP ಅಂದ್ರೇನು, ಅದೇ ರೀತಿ ಪಟ್ಟಣ ಪಂಚಾಯಿತಿ ಅಂದ್ರೇನು, ಈ ಎಲ್ಲ ವಿಷಯಗಳನ್ನ ಕುರಿತು ತಾವೆಲ್ಲರೂ ಅಧ್ಯಯನ ಮಾಡ್ತೀವಿ ವಿದ್ಯಾರ್ಥಿಗಳು. ಹಾಗಾಗಿ ಇಲ್ಲಿ ಇಟ್ ಈಸ್ ಹ್ಯಾವಿಂಗ್ 9 ಲೆಸನ್ಸ್ ಇನ್ ಫಸ್ಟ್ PUC ಪೊಲಿಟಿಕಲ್ ಸೈನ್ಸ್. ಸೊ ವಿ ಗೋ ಫಾರ್ 1 by 1 ಹ್ಯಾವ್ ಟು ಕವರ್ ಇನ್ ನೆಕ್ಸ್ಟ್ ಕ್ಲಾಸ್. ಸೊ ಎಲ್ಲರೂ ಕೂಡ ಈ ಒಂದು ಪ್ರಥಮ PUC ರಾಜ್ಯಶಾಸ್ತ್ರದಲ್ಲಿ ಎಷ್ಟು ಅಧ್ಯಾಯ ಇರ್ತಪ್ಪ, 9 ಘಟಕಗಳಿರ್ತವೆ ವಿದ್ಯಾರ್ಥಿಗಳೇ. ಹಾಗಾಗಿ ತಾವೆಲ್ಲರೂ ಮುಂದಿನ ತರಗತಿಯಲ್ಲಿ ಈ ಮೊದಲನೇ ಪಾಠವನ್ನ ಆರಂಭ ಮಾಡಿ ಅರ್ಥ ಮಾಡ್ಕೊಂಡ ವಿದ್ಯಾರ್ಥಿಗಳೇ, ತಾವೆಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ ಈ ರಾಜ್ಯಶಾಸ್ತ್ರದ ಕಿರುಪರಿಚಯ ಮಾಡಿಕೊಟ್ಟಿದ್ದೀರಿ. ಎಲ್ಲರಿಗೂ ವಂದನೆಗಳು ವಿದ್ಯಾರ್ಥಿ.